ನಮಸ್ಕಾರ ವಿದ್ಯಾರ್ಥಿಗಳೇ, ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ತರಗತಿಯಲ್ಲಿ ತೃತೀಯ ಭಾಷೆ ಕನ್ನಡ ಪಠ್ಯಪುಸ್ತಕ 8ನೇ ತರಗತಿಯ 10ನೆಯ ಗದ್ಯಪಾಠ ಮಾಸ್ತಿಯವರ ಮಾತೃಪ್ರೇಮ ಗದ್ಯಪಾಠವನ್ನು ರಚನೆ ಮಾಡಿರುವಂತಹ ಕವಿ ಬೆಳಗೆರೆ ಕೃಷ್ಣಶಾಸ್ತ್ರಿ. ಇಲ್ಲಿ ನಾವು ಪಾಠದ ಶಿರೋನಾಮೆಯನ್ನು ನೋಡಿದಾಗ ಮಾಸ್ತಿಯವರ ಮಾತೃಪ್ರೇಮ ಎಂಬುದರ ಅರ್ಥ ಮಾಸ್ತಿಯವರಿಗೆ ತಮ್ಮ ತಾಯಿಯ ಬಗ್ಗೆ ಇದ್ದಂತಹ ಪ್ರೀತಿ. ಮಾತೃಪ್ರೇಮ, ತಾಯಿಯ ಬಗ್ಗೆ ಅವರಿಗೆ ಇದ್ದಂತಹ ಪ್ರೀತಿ ನಾವು ಈ ಗದ್ಯಪಾಠದಲ್ಲಿ ತಿಳಿದುಕೊಳ್ಳಲಿದ್ದೇವೆ. ಮಕ್ಕಳೇ ಗಮನಿಸಿ, ಇಲ್ಲಿ ಪಾಠಕ್ಕೆ ಬೇಕಾದಂತಹ ಪ್ರವೇಶ ಎಂದರೆ ನಮ್ಮ ಸಂಸ್ಕೃತಿಯಲ್ಲಿ, ಅದರಲ್ಲೂ ಹಿಂದೂ ಸಂಸ್ಕೃತಿಯಲ್ಲಿ ಸ್ತ್ರೀಯರನ್ನು ಕುರಿತಂತೆ ಗೌರವದ ಭಾವನೆ ಇದೆ. ಅದರಲ್ಲೂ ತಾಯಿಯನ್ನು ಕುರಿತಂತೆ ಅತಿ ಹೆಚ್ಚಿನ ಪ್ರೀತಿ, ಗೌರವ, ಆದರಗಳು ನಮಗೆ ಇರುತ್ತವೆ. ಇದಕ್ಕೆ ಕನ್ನಡದ ಹಿರಿಯ ಕವಿ ಮಾಸ್ತಿಯವರದು ಒಂದು ಆದರ್ಶ. ಅವರಿಗೆ ಸ್ತ್ರೀಯರ ಬಗ್ಗೆ ಹಾಗೂ ಅವರ ತಾಯಿಯ ಬಗ್ಗೆ ಇದ್ದಂತಹ ಗೌರವ ವಿಶೇಷವಾದದ್ದು. ಮಾಸ್ತಿಯವರಿಗೆ ಸ್ತ್ರೀಯರ ಬಗೆಗೆ ಇದ್ದ ಗೌರವವನ್ನು ಲೇಖಕರಾದ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಈ ಗದ್ಯ ಭಾಗದಲ್ಲಿ ನಿರೂಪಿಸಿದ್ದಾರೆ. ಇಲ್ಲಿ ಗಮನಿಸಿ, ಕನ್ನಡದಲ್ಲಿ ಒಂದು ಗಾದೆ ಮಾತು ಇದೆ, ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧುವಿಲ್ಲ. ಅಂತಹ ತಾಯಿಯ ಬಗ್ಗೆ ಲೇಖಕರು ಹೊಂದಿರುವಂತಹ ಮಾತೃಪ್ರೇಮ ಎಂತಹದು ಎಂಬುದನ್ನು ನಮಗೆ ಈ ಗದ್ಯಪಾಠ ತಿಳಿಸಿಕೊಡುತ್ತದೆ. ಇನ್ನು ಗದ್ಯಪಾಠವನ್ನು ರಚನೆ ಮಾಡಿರುವಂತಹ ಕೃತಿಕಾರರ ಪರಿಚಯವನ್ನು ನೋಡೋಣ. ಬೆಳಗೆರೆ ಕೃಷ್ಣಶಾಸ್ತ್ರಿಗಳು 22 ಮೇ 1916ರಲ್ಲಿ ಜನಿಸಿದರು. ವೃತ್ತಿಯಲ್ಲಿ ಉಪಾಧ್ಯಾಯರು. ವಿನೋಬಾ ಭಾವೆಯವರೊಂದಿಗೆ ಭೂದಾನ ಚಳುವಳಿಯಲ್ಲಿ ಭಾಗವಹಿಸಿದರು. ಸ್ವಾತಂತ್ರ್ಯ ಹೋರಾಟ ನಡೆಯುವಂತಹ ಸಂದರ್ಭದಲ್ಲಿ ಇವರು ವಿನೋಬಾ ಭಾವೆಯೊಂದಿಗೆ ಭೂದಾನ ಚಳುವಳಿಯಲ್ಲಿ ಭಾಗವಹಿಸಿದರು. ತುಂಬಿ ಎಂಬುದು ಇವರ ಕಥಾ ಸಂಕಲನ. ಹಳ್ಳಿ ಮೇಷ್ಟ್ರು ಮತ್ತು ಹಳ್ಳಿ ಚಿತ್ರ, ಆಕಸ್ಮಿಕ, ಯೋಗ್ದಾಗೆಲ್ಲ ಐತೆ ಇವರು ರಚಿಸಿದ ಕೆಲವು ಪ್ರಮುಖ ಕೃತಿಗಳು. ಶಾಸ್ತ್ರಿಗಳು ದಿನಾಂಕ 22/3/2013ರಂದು ನಿಧನರಾದರು. ಸಾಹಿತಿಗಳ ಸ್ಮೃತಿ ಎಂಬ ಇವರ ಕೃತಿಯಿಂದ ಮಾಸ್ತಿಯವರ ಮಾತೃಪ್ರೇಮ ಗದ್ಯ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು ನಾವು ಮೊದಲಿಗೆ ಮಾಸ್ತಿಯವರ ಪರಿಚಯವನ್ನು ಮಾಡಿಕೊಳ್ಳೋಣ. ಇಲ್ಲಿ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಮಾಸ್ತಿಯವರ ಬಗ್ಗೆ ಗದ್ಯಪಾಠವನ್ನು ರಚನೆ ಮಾಡಿದ್ದಾರೆ. ಹಾಗಾದರೆ ಆ ಮಾಸ್ತಿಯವರ ಪರಿಚಯವನ್ನು ಕೂಡ ತಿಳಿಯೋಣ. ಮಾಸ್ತಿ ಕನ್ನಡದ ಆಸ್ತಿ, ಕರ್ನಾಟಕದ ಅಪರೂಪದ ಹಿರಿಯ ಕವಿ. ಇವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಎಂದು ಪ್ರಸಿದ್ಧರಾದವರು. ಇವರ ಹುಟ್ಟೂರು ಕೋಲಾರ ಜಿಲ್ಲೆಯ ಮಾಸ್ತಿ. ಜನಿಸಿದ್ದು 6/6/1891ರಲ್ಲಿ. ಕನ್ನಡ ಸಣ್ಣ ಕಥೆಗಳ ಜನಕ ಎಂದು ಇವರು ಪ್ರಸಿದ್ಧರಾಗಿದ್ದಾರೆ. ಇವರು ಕತೆ, ಕಾದಂಬರಿ, ಕಾವ್ಯ, ವಿಮರ್ಶೆ ಹೀಗೆ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಚೆನ್ನಬಸವನಾಯಕ, ಚಿಕ್ಕವೀರ ರಾಜೇಂದ್ರ, ಭಾವ ಮುಂತಾದವು ಅವರ ಕೃತಿಗಳು. ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕೃತಿ ಚಿಕ್ಕವೀರ ರಾಜೇಂದ್ರ. ಹಲವಾರು ಪ್ರಶಸ್ತಿಗಳು ಕೂಡ ಇವರಿಗೆ ಸಂದಿವೆ. ಶ್ರೀಯುತರು 1984ರಲ್ಲಿ ನಿಧನರಾದರು. ಇನ್ನು ಗದ್ಯಪಾಠದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ಗಮನಿಸಿ. ಗತ್ತು ಅಂದರೆ ಅಹಂಕಾರ, ಗಾಢವಾಗಿ ಅಂದರೆ ಬಹಳವಾಗಿ, ಗಾಬರಿ ಅಂದರೆ ಹೆದರಿಕೆ, ಗೀರ್ವಾಣಿ ಎಂದರೆ ಸರಸ್ವತಿ, ಜೋಪಾನ ಅಂದರೆ ರಕ್ಷಣೆ, ದಿಗ್ಭ್ರಮೆ ಅಂದರೆ ಆಶ್ಚರ್ಯ, ದಿಟ್ಟಿಸು ನೋಡು, ದಿನಚರಿ ಅಂದರೆ ದಿನದ ಕೆಲಸ, ನಿವಾಸ ಅಂದರೆ ವಾಸ ಮಾಡುವ ಸ್ಥಳ ಅಥವಾ ಮನೆ, ನಿಶ್ಚಯ ಅಂದರೆ ನಿರ್ಧಾರ, ಅಸನ್ಮುಖ ಅಂದರೆ ನಗುಮುಖ. ಇನ್ನು ಗದ್ಯಪಾಠದಲ್ಲಿ ಬಂದಿರುವಂತಹ ಟಿಪ್ಪಣಿ ಪದಗಳನ್ನು ಗಮನಿಸಿ. ವಾಗ್ಪತಿ ಅಂದರೆ ವಾಕ್ ಎಂದರೆ ಮಾತು, ವಾಕ್ ಎಂದರೆ ಮಾತು ಅಥವಾ ವಿದ್ಯೆ. ವಿದ್ಯೆಗೆ ಅಧಿದೇವತೆಯಾದ ಸರಸ್ವತಿಯ ಪತಿ ಬ್ರಹ್ಮ. ವಿದ್ಯೆಯ ಅಧಿಪತಿಯಾದ ಸರಸ್ವತಿಯನ್ನು ಅಧಿದೇವತೆ ಎನ್ನುತ್ತಾರೆ. ಸಿಡಿಲೆರಗು ಅಂದರೆ ಸಿಡಿಲು ಇದ್ದಕ್ಕಿದ್ದಂತೆ ಒಡೆಯುತ್ತದೆ, ಆಗ ಗಾಬರಿಯಾಗುತ್ತದೆ. ಸಿಡಿಲೆರಗು ಎಂದರೆ ಒಮ್ಮೆಲೆ ಗಾಬರಿಯಾಗು, ಭಯಗೊಳ್ಳು ಎಂಬ ಅರ್ಥವನ್ನು ನೀಡುತ್ತದೆ. ಇನ್ನು ಗದ್ಯಪಾಠವನ್ನು ಓದುವುದರ ಮೂಲಕ ಸಾರಾಂಶವನ್ನು ಕೂಡ ತಿಳಿಯೋಣ.
1975ನೇ ಇಸ್ವಿ ಅಂತಾರಾಷ್ಟ್ರೀಯ ಮಹಿಳಾ ವರ್ಷ. ಒಂದು ಮಧ್ಯಾಹ್ನ ಪೂಜ್ಯ ಮಾಸ್ತಿಯವರನ್ನು ಅವರ ನಿವಾಸದಲ್ಲಿ ಕಂಡೆ. ಕುಶಲ ಪ್ರಶ್ನೆಗಳಾಗುವಷ್ಟರಲ್ಲೇ ಕೆಲವು ಮಹಿಳೆಯರು ಮಾಸ್ತಿಯವರನ್ನು ಕಾಣಲು ಬಂದರು. ಮಾಸ್ತಿ ಎಂದಿನಂತೆ ಕೈ ಜೋಡಿಸಿ ಬನ್ನಿ ಅಮ್ಮ, ಬನ್ನಿ ತಾಯಿ ಎಂದು ಅವರನ್ನೆಲ್ಲ ಬರಮಾಡಿಕೊಂಡರು. ತಾವೆಲ್ಲ ಬಂದ ಕಾರಣ ಏನೆಂದು ಕೇಳಬಹುದೇ ಎಂದರು ಮಾಸ್ತಿ ಅಸನ್ಮುಖರಾಗಿ. ಇಲ್ಲಿ 1975ರಲ್ಲಿ ನಡೆದಂತಹ ಘಟನೆ. ಆ ಒಂದು ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು 1975ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ನಡೆಯುತ್ತಿರುವಂತಹ ದಿನದಲ್ಲಿ ಒಂದು ಮಧ್ಯಾಹ್ನ ಪೂಜ್ಯ ಮಾಸ್ತಿಯವರನ್ನು ಅವರ ನಿವಾಸದಲ್ಲಿ ನೋಡಿದರು. ಯಾರು? ಲೇಖಕರು ಇಬ್ಬರೂ ಕೂಡ ಕುಶಲ ಪ್ರಶ್ನೆಗಳನ್ನು, ಕುಶಲೋಪಹಾರಿಯನ್ನು ವಿಚಾರಿಸಿದ ನಂತರ ಕೆಲವು ಮಹಿಳೆಯರು, ಕೆಲವು ಹೆಂಗಸರು ಮಾಸ್ತಿಯವರನ್ನು ಕಾಣಲು ಬಂದರು, ಭೇಟಿಯಾಗಲು ಬಂದರು. ಅವರಿಗೆ ಮಾಸ್ತಿ ಎಂದಿನಂತೆ ಕೈಗಳನ್ನು ಜೋಡಿಸಿ ಬನ್ನಿ ಅಮ್ಮ, ಬನ್ನಿ ತಾಯಿ ಎಂದು ಅವರನ್ನೆಲ್ಲ ಕೂಡ ಬರಮಾಡಿಕೊಂಡರು. ತಾವೆಲ್ಲ ಬಂದ ಕಾರಣ ಏನು ಎಂದು ಅವರನ್ನು ಕೇಳಿದರು ಮಾಸ್ತಿಯವರು. ಅಸನ್ಮುಖರಾಗಿ ತಾವೆಲ್ಲ ಬಂದ ಕಾರಣ ತಿಳಿಸಿ ಎಂದು ಕೇಳಿದಾಗ ಅವರೆಲ್ಲ ಯಾವುದೋ ಮಹಿಳಾ ಸಂಘದವರೆಂದು ತಿಳಿಸಿ, ಇದು ಮಹಿಳಾ ವರ್ಷ ಅಲ್ಲವೇ, ಆದ್ದರಿಂದ ಮಹಿಳೆಯರ ಬಗೆಗೆ ತಮ್ಮ ಅನುಭವ, ಅನಿಸಿಕೆ, ಸಲಹೆ ಇತ್ಯಾದಿಗಳನ್ನು ತಮ್ಮಿಂದಲೇ ತಿಳಿಯಬೇಕೆಂದು ಬಂದೆವು ಎಂದರು. ಒಬ್ಬ ಹಿರಿಯರು, ಮಾಸ್ತಿ, ಅದಕ್ಕೆ ಬಹಳ ಸಂತೋಷ. ತಾವು ನಮ್ಮ ಮನೆಗೆ ಬಂದು ಈ ವಿಚಾರವಾಗಿ ಕೇಳುತ್ತಿರುವುದು ತುಂಬ ಸಂತೋಷದ ಮಾತು. ನಮ್ಮಲ್ಲಿ ಹೆಣ್ಣನ ಆದಿಶಕ್ತಿ, ಲಕ್ಷ್ಮಿ, ಪಾರ್ವತಿ, ಸರಸ್ವತಿ, ಭಾಗೀರಥಿ, ಗೀರ್ವಾಣಿ ಎಂದೆಲ್ಲ ಕರೆದಿದ್ದಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಮುಂತಾದ ಗಂಡು ದೇವರುಗಳನ್ನು ಹೆಸರಿಸುವಾಗ ಪಾರ್ವತಿ, ಪರಮೇಶ್ವರ, ಲಕ್ಷ್ಮೀ, ನಾರಾಯಣ, ವಾಗ್ಪತಿ ಎಂದು ಹೆಣ್ಣಿನ ಹೆಸರನ್ನು ಮುಂದು ಮಾಡಿ ಕರೆಯುವಲ್ಲಿ ಏನೋ ವಿಶೇಷವಿದೆ. ಜಗತ್ತಿನಲ್ಲಿ ಗಂಡು ಎಷ್ಟು ಮುಖ್ಯವೋ ಹೆಣ್ಣು ಅಷ್ಟೇ ಮುಖ್ಯ ಎಂದು ವಿವರಿಸಿದರು ಮಾಸ್ತಿಯವರು. ಬಂದಂತಹ ಎಲ್ಲ ಹೆಣ್ಣು ಮಕ್ಕಳು, ಹೆಂಗಸರು ಯಾರೆಂದು ತಿಳಿದಾಗ ಅವರು ಒಂದು ಮಹಿಳಾ ಸಂಘದಿಂದ ಬಂದಿದ್ದರು. ಅವರು ಹೇಳಿದರು, ಈ ವರ್ಷ ಮಹಿಳಾ ವರ್ಷ ಅಲ್ಲವೇ, ಆದ್ದರಿಂದ ಮಹಿಳೆಯರ ಬಗೆಗೆ ನಿಮ್ಮ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು, ಸಲಹೆಗಳನ್ನು ನಾವು ನಿಮ್ಮಿಂದಲೇ ಕೇಳಬೇಕು ಎಂದು ಬಂದಿದ್ದೇವೆ ಎಂದರು ಒಬ್ಬ ಹಿರಿಯರು. ಅದಕ್ಕೆ ಮಾಸ್ತಿಯವರು, ಬಹಳ ಸಂತೋಷ, ತಾವು ನಮ್ಮ ಮನೆಗೆ ಬಂದು ಈ ವಿಚಾರವಾಗಿ ಕೇಳುತ್ತಿರುವುದರಿಂದ ನನಗೆ ತುಂಬ ಸಂತೋಷ ಆಗಿದೆ. ನಮ್ಮಲ್ಲಿ ಹೆಣ್ಣಿಗೆ ಆದಿಶಕ್ತಿ ಎನ್ನುತ್ತಾರೆ. ಲಕ್ಷ್ಮಿ, ಪಾರ್ವತಿ, ಸರಸ್ವತಿ, ಭಾಗೀರಥಿ, ಗೀರ್ವಾಣಿ ಹೀಗೆಲ್ಲ ಹೆಣ್ಣು ಮಕ್ಕಳನ್ನು ಕರೆಯುತ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಮುಂತಾದ ದೇವರುಗಳ ಹೆಸರುಗಳು, ಗಂಡು ದೇವರುಗಳ ಹೆಸರಿನ ಪಕ್ಕದಲ್ಲಿ ಪಾರ್ವತಿ, ಪರಮೇಶ್ವರ, ಲಕ್ಷ್ಮೀ, ನಾರಾಯಣ, ವಾಗ್ಪತಿ ಅಂದರೆ ಸರಸ್ವತಿಯ ಪತಿ, ವಾಗ್ದೇವಿ, ವಾಗ್ಪತಿ ಎಂದು ಸಹ ಕರೆಯುತ್ತಾರೆ. ಹೆಣ್ಣಿನ ಹೆಸರನ್ನು ಮುಂದು ಮಾಡಿ ಕರೆಯುವಲ್ಲಿ ಏನೋ ಒಂದು ವಿಶೇಷವಿದೆ. ಜಗತ್ತಿನಲ್ಲಿ ಗಂಡು ಎಷ್ಟು ಮುಖ್ಯವೋ ಹೆಣ್ಣು ಕೂಡ ಅಷ್ಟೇ ಮುಖ್ಯ ಎಂಬುದಾಗಿ ಮಾಸ್ತಿಯವರು ವಿವರಣೆಯನ್ನು ನೀಡ್ತಾರೆ. ಆಗ ಅದಿ ವಯಸ್ಸಿನ ಒಬ್ಬಾಕೆ, ಅಂದರೆ ಸ್ವಲ್ಪ ಯುವತಿಯಾದಂತಹ ಹೆಣ್ಣು ಮಕ್ಕಳೊಬ್ಬಳು, ಅದಿ ವಯಸ್ಸಿನ ಒಬ್ಬಾಕೆ, ನನ್ನದೊಂದು ಪ್ರಶ್ನೆ ಕೇಳಲೇ ಸಾರ್ ಎಂದು ಕೇಳಿದಳು. ಆಗ ಮಾಸ್ತಿಯವರು, ಕೇಳಿ, ಏನು ಬೇಕಾದರೂ ಕೇಳಿ, ಸಂಕೋಚ ಏಕೆ, ನಾಚಿಕೆ ಏಕೆ ಎಂದರು. ಮಾಸ್ತಿ ನಗುತ್ತಾ, ತಾವು ವಯಸ್ಸಿನಲ್ಲಿದ್ದಾಗ ತಮ್ಮ ಹೆಂಡತಿಯಲ್ಲದೆ ಬೇರೊಬ್ಬ ಹೆಂಗಸನ್ನು ಪ್ರೀತಿಸಿದ್ದು ಉಂಟೆ ಸಾರ್ ಎಂದು ಕೇಳಿದರು. ಅಲ್ಲಿದ್ದವರಿಗೆಲ್ಲ ಸಿಡಿಲೆರಗಿದಂತಾಯಿತು. ಎಲ್ಲರೂ ಆಕೆಯನ್ನು ದುರುಗೊಟ್ಟಿಕೊಂಡು ನೋಡಿದರು. ಆದರೆ ಮಾಸ್ತಿ ನಗುತ್ತಲೇ, ಹೌದಮ್ಮ, ಹೌದು ತಾಯಿ, ನಿಮ್ಮ ಮಾತು ನಿಜ. ನಾನು ನನ್ನ ಹೆಂಡತಿಯನ್ನಲ್ಲದೆ ಬೇರೆ ಹೆಂಗಸನ್ನು ಪ್ರೀತಿಸಿದ್ದುಂಟು ಎಂದರು. ಅಂದರೆ ನೀವು ವಯಸ್ಸಿನಲ್ಲಿ ಇದ್ದಾಗ ನಿಮ್ಮ ಹೆಂಡತಿಯಲ್ಲದೆ ಬೇರೆಯೊಬ್ಬ ಹೆಂಗಸನ್ನು ನೀವು ಪ್ರೀತಿಸಿದ್ದು ಉಂಟೆ ಎಂದು ಕೇಳಿದಾಗ ಅಲ್ಲಿದ್ದವರಿಗೆಲ್ಲ ಕೂಡ ಸಿಡಿಲೆರಗಿದಂತಾಯಿತು, ಆಶ್ಚರ್ಯವಾಯಿತು. ಎಲ್ಲರೂ ಕೂಡ ಆಕೆಯನ್ನು ದುರುಗುಟ್ಟುಕೊಂಡು ಕೋಪದ ನೋಟದಿಂದ ನೋಡಿದರು. ಆದರೆ ಮಾಸ್ತಿ ಅದಕ್ಕೆ ನಗುತ್ತಲೇ, ಹೌದಮ್ಮ, ಹೌದು ತಾಯಿ, ನಿಮ್ಮ ಮಾತು ನಿಜ. ನಾನು ನನ್ನ ಹೆಂಡತಿಯನ್ನಲ್ಲದೆ ಬೇರೆ ಹೆಂಗಸನ್ನು ಪ್ರೀತಿಸುವುದುಂಟು ಎಂದರು. ಆಗ ನೆರೆದವರಿಗೆಲ್ಲ ದಿಗ್ಭ್ರಮೆ ಅಂದರೆ ಆಶ್ಚರ್ಯ ಆಯಿತು. ಪ್ರಶ್ನೆ ಕೇಳಿದ ಆಕೆ ಒಂದು ಬಲವಾದ ಕೋಟೆಯನ್ನೇ ಗೆದ್ದಂತೆ ಗತ್ತಿನಿಂದ ಅಲ್ಲಿದ್ದವರನ್ನೆಲ್ಲ ತಲೆ ಎತ್ತಿ ನೋಡಿದರು. ಪ್ರಶ್ನೆಯನ್ನು ಕೇಳಿದಂತಹ ಆ ಒಂದು ಹೆಂಗಸು ಬಲವಾದ ಕೋಟೆಯನ್ನೇ ಗೆದ್ದಂತೆ ಗತ್ತಿನಿಂದ ಅಲ್ಲಿದ್ದವರನ್ನೆಲ್ಲ ಎತ್ತಿ ನೋಡಿದಳು.
ಆಗ ಮಾಸ್ತಿ ಮುಂದುವರಿದು, ಹೇಳಬೇಕಾ, ನಾನು ಗಾಢವಾಗಿ ಪ್ರೀತಿಸಿದ ಆ ಹೆಣ್ಣು ಯಾರೆಂದು ತಿಳಿಯಬೇಕು ಎನ್ನುವಿರಾ ಎಂದರು. ಅದಕ್ಕೆ ಆಕೆಗೆ ಇಮ್ಮಡಿ ಹೀಗಾಯಿತು. ಆಕೆಗೆ ಮತ್ತಷ್ಟು ಸಂತೋಷ ಆಯಿತು. ಮಾಸ್ತಿ ಹಸನ್ಮುಖಿಯಾಗಿ ಮಾತನಾಡಿದರು. ಕೇಳಿ, ನನ್ನ ಧರ್ಮಪತ್ನಿಯಲ್ಲದೆ ನಾನು ವಿಶೇಷವಾಗಿ ಪ್ರೀತಿಸಿದ ಆ ಹೆಣ್ಣು ನನ್ನ ತಾಯಿ, ನನ್ನ ಏತ್ತವ್ವ, ನನಗೆ ಜನ್ಮವಿತ್ತ ದೇವತೆಯೇ ಎಂದರು. ಮಾಸ್ತಿಯವರು ಹಸನ್ಮುಖಿಯಾಗಿ ಅಂದರೆ ನಸುನಗುತ್ತಾ ಹೀಗೆ ಮಾತನಾಡುತ್ತಾರೆ. ಕೇಳಿ, ನನ್ನ ಧರ್ಮಪತ್ನಿಯಲ್ಲದೆ ನಾನು ವಿಶೇಷವಾಗಿ ಪ್ರೀತಿಸಿದ ಆ ಹೆಣ್ಣು ನನ್ನ ತಾಯಿ, ನನ್ನ ಹೆತ್ತವ್ವ, ನನಗೆ ಜನ್ಮವಿತ್ತ ದೇವತೆಯೇ ಎಂದರು. ಆಕೆಯ ಬಾಯಿಂದ ಬಂತು, ಅಯ್ಯೋ ಅಷ್ಟೇನೆ ಎಂಬ ಉದ್ಗಾರ. ಅಯ್ಯೋ ಅಷ್ಟೇನೆ ಎನ್ನುವಂತಹ ಆಶ್ಚರ್ಯದ ಮಾತು ಆಕೆಯ ಬಾಯಿಂದ ಬಂತು. ಕೂಡಲೇ ಮಾಸ್ತಿ ಕಣ್ಣರಳಿಸಿ ನುಡಿದರು. ಏಕೆ ಅಯ್ಯೋ ಎನ್ನುತ್ತೀರಾ? ನಾನು ನನ್ನ ತಾಯಿಯನ್ನು ವಿಶೇಷವಾಗಿ ಪ್ರೀತಿಸಿದ್ದು ತಪ್ಪೇ ಎನ್ನುತ್ತಾ ಅಲ್ಲಿದ್ದವರನ್ನೆಲ್ಲ ಕೂಡ ಒಮ್ಮೆ ದಿಟ್ಟಿಸಿ ಮತ್ತೆ ನೋಡಿದರು. ಕೂಡಲೇ ಕಣ್ಣನ್ನು ಅರಳಿಸಿ, ಅಯ್ಯೋ ಎನ್ನುತ್ತೀರಲ್ಲ, ಯಾಕೆ? ನಾನು ನನ್ನ ತಾಯಿಯನ್ನು ವಿಶೇಷವಾಗಿ ಪ್ರೀತಿಸಿದ್ದು ತಪ್ಪಾಯಿತೆ ಎನ್ನುತ್ತಾ ಅಲ್ಲಿದ್ದವರನ್ನೆಲ್ಲ ಒಮ್ಮೆ ದಿಟ್ಟಿಸಿ ಮತ್ತೆ ಅವರು ಪ್ರಶ್ನೆಯನ್ನು ಮಾಡ್ತಾರೆ. ಹಾಗಾದರೆ ನೀವು ನಿಮ್ಮ ತಾಯಿಯನ್ನು ಪ್ರೀತಿಸುವುದಿಲ್ಲವೇ? ತಾಯಿ ಇಲ್ಲದೆ ನಾವೇ ನಮ್ಮನ್ನು ಹೊತ್ತು ಹೆತ್ತು ಸಾಕಿ ಸಲಹಿ ದೊಡ್ಡವರನ್ನು ಮಾಡಲಿಲ್ಲವೇ? ನಮಗೆ ಸ್ವಲ್ಪ ಆರೋಗ್ಯ ಕೆಟ್ಟರೂ, ನೆಗಡಿ ಕೆಮ್ಮು ಜ್ವರ ಬಂದರೂ ನಮ್ಮ ತಾಯಿ ಗಾಬರಿಗೊಳ್ಳಲಿಲ್ಲವೇ? ನಮಗಾಗಿ ಔಷಧಿ ಪಥ್ಯಗಳನ್ನು ತಾನು ಪಾಲಿಸಲಿಲ್ಲವೇ? ಹೊಟ್ಟೆ ಬಟ್ಟೆ ಕಟ್ಟಲಿಲ್ಲವೇ? ನಮ್ಮನ್ನು ಹಾಗೆ ಜೋಪಾನ ಮಾಡಿದ್ದರೆ ನಾವೆಲ್ಲಿರುತ್ತಿದ್ದೆವೋ ಎಂದು ಮಾತು ಮುಂದುವರಿಸಿದರು. ನೋಡಿ, ನನ್ನ ತಾಯಿ ಇದ್ದಷ್ಟು ದಿನಗಳು ನಾನು ಬೆಳಗ್ಗೆ ಎದ್ದ ಕೂಡಲೇ ಅವರೆಲ್ಲಿದ್ದರೂ ಅಲ್ಲಿಗೆ ಹೋಗಿ ಅವರ ಪಾದ ಮುಟ್ಟಿ ನಮಸ್ಕರಿಸಿದ ನಂತರವೇ ನನ್ನ ದಿನಚರಿ ಪ್ರಾರಂಭವಾಗುತ್ತಿತ್ತು. ಈಚೆಗೆ ಅವರು ತೀರಿಕೊಂಡ ಮೇಲೆ ಅವರ ಭಾವಚಿತ್ರವನ್ನು ಪಾದಗಳು ಕಾಣುವಂತೆ ದೊಡ್ಡದಾಗಿ ಮಾಡಿಸಿ ಆ ಒಳಬಾಗಿಲ ಮೇಲೆ ಹಾಕಿದ್ದೇನೆ. ನೋಡಿ, ಈಗಲೂ ಪ್ರತಿನಿತ್ಯ ಎದ್ದ ಕೂಡಲೇ ಆ ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿದ ಮೇಲೆಯೇ ನನ್ನ ಮುಂದಿನ ಕೆಲಸ. ನಿಮಗದು ಚಿತ್ರದ ಬೊಂಬೆಯಾಗಿ ಕಾಣಿಸಬಹುದು, ಆದರೆ ಅದರಲ್ಲಿ ನಾನು ನನ್ನ ತಾಯಿಯನ್ನು ಕಾಣುತ್ತೇನೆ. ಮಹಿಳಾ ವರ್ಷ ಆಚರಿಸುತ್ತಿರುವ ನಿಮಗೆಲ್ಲ ಈ ವಿಚಾರದಲ್ಲಿ ಸ್ಪಷ್ಟವಾದ ನಿಶ್ಚಯವಿರಬೇಕು. ಮಹಿಳೆಯರ ಹಿರಿಮೆಯನ್ನು ಮೆರೆಯುವಾಗ ತಾಯಿಯ ಮಹಿಮೆಯನ್ನು ಮರೆಯಬಾರದು. ತಾಯಿಗಿಂತ ದೊಡ್ಡ ವಸ್ತು ಉಂಟೆ ಎಂದರು. ಆಗ ಅವರು ಎಲ್ಲ ಹೆಣ್ಣು ಮಕ್ಕಳು ಎಲ್ಲ ಹೆಣ್ಣು ಮಕ್ಕಳನ್ನು ದಿಟ್ಟಿಸಿ ನೋಡುತ್ತಾ ಅವರು ಹೇಳುತ್ತಾರೆ, ನಾನು ನಮ್ಮ ತಾಯಿಯನ್ನು ಪ್ರೀತಿಸುವುದಿಲ್ಲ. ಹಾಗಾದರೆ ನೀವು ನಿಮ್ಮ ತಾಯಿಯನ್ನು ಪ್ರೀತಿಸುವುದಿಲ್ಲವೇ? ತಾಯಿ ಇಲ್ಲದೆ ನಾವು ಇರಲು ಸಾಧ್ಯವೇ? ನಮ್ಮನ್ನು ಒತ್ತು ಹೆತ್ತು ಸಾಕಿ ಸಲಹಿ ಕಾಪಾಡಿದಂತಹ ಕಾಪಾಡಿ ನಮ್ಮನ್ನು ದೊಡ್ಡವರನ್ನಾಗಿ ಮಾಡಲಿಲ್ಲವೇ? ನಮಗೇನಾದರೂ ಸ್ವಲ್ಪ ಆರೋಗ್ಯ ಕೆಟ್ಟರೂ ಕೂಡ, ನೆಗಡಿ ಕೆಮ್ಮು ಜ್ವರ ಬಂದರೂ ಕೂಡ ನಮ್ಮ ತಾಯಿ ನಮ್ಮ ಬಗ್ಗೆ ಕಾಳಜಿ ಮಾಡುತ್ತಾಳೆ, ಗಾಬರಿಗೊಳ್ಳುತ್ತಾಳೆ. ನಮಗಾಗಿ ಔಷಧಿಗಳನ್ನು ತಂದು ಪಥ್ಯಗಳನ್ನು ಪಾಲಿಸಿ ಅವಳು ಹೊಟ್ಟೆ ಬಟ್ಟೆ ಕಟ್ಟಿ ನಮ್ಮನ್ನು ಸಾಕುತ್ತಾಳೆ, ನಮ್ಮನ್ನು ಜೋಪಾನ ಮಾಡುತ್ತಾಳೆ. ಅವಳಿಲ್ಲದಿದ್ದರೆ ನಾವೆಲ್ಲಿದ್ದೇವೆ ಎಂದು ಅವರು ಮಾತನ್ನು ಮುಂದುವರಿಸುತ್ತಾರೆ. ನೋಡಿ, ನನ್ನ ತಾಯಿ ಇದ್ದಷ್ಟು ದಿನಗಳು ಅಂದರೆ ಮಾಸ್ತಿಯವರ ತಾಯಿ ಬದುಕಿದ್ದಷ್ಟು ದಿನಗಳು ಕೂಡ ನಾನು ಬೆಳಗ್ಗೆ ಎದ್ದ ಕೂಡಲೇ ಅವರ ಕಾಲಿಗೆ ನಮಸ್ಕಾರವನ್ನು ಮಾಡಿ ಅವರ ಪಾದವನ್ನು ಮುಟ್ಟಿ ನಮಸ್ಕರಿಸಿದ ನಂತರವೇ ನನ್ನ ಮುಂದಿನ ಕೆಲಸಗಳು, ದಿನದ ಮುಂದಿನ ಕೆಲಸಗಳು ಪ್ರಾರಂಭ ಆಗ್ತಾ ಇತ್ತು. ಈಚೆಗೆ ಅವಳು ತೀರಿಕೊಂಡ ಮೇಲೆ ಅವರ ಭಾವಚಿತ್ರವನ್ನು, ಅವರ ಫೋಟೋವನ್ನು ಪಾದಗಳು ಕಾಣುವಂತೆ ದೊಡ್ಡದಾಗಿ ಮಾಡಿಸಿ ಆ ಒಳಬಾಗಿಲ ಮೇಲೆ ಹಾಕಿದ್ದೇನೆ. ಅದನ್ನು ಆ ಫೋಟೋವನ್ನು ತೋರಿಸಿ, ಈಗಲೂ ಕೂಡ ನಾನು ಪ್ರತಿನಿತ್ಯ ಎದ್ದ ಕೂಡಲೇ ಆಕೆಯ ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿದ ನಂತರವೇ ನಾನು ಮುಂದಿನ ಕೆಲಸಗಳನ್ನು ಪ್ರಾರಂಭ ಮಾಡುತ್ತೇನೆ. ನಿಮಗೆ ಆ ಒಂದು ಫೋಟೋ, ಆ ಒಂದು ಚಿತ್ರ ಬೊಂಬೆಯಾಗಿ ಕಾಣಿಸಬಹುದು, ಆದರೆ ಅದರಲ್ಲಿ ನಾನು ನನ್ನ ತಾಯಿಯನ್ನು ಕಾಣುತ್ತೇನೆ. ಮಹಿಳಾ ವರ್ಷ ಆಚರಿಸುತ್ತಿರುವ ನಿಮಗೆಲ್ಲ ಈ ವಿಚಾರದಲ್ಲಿ ಸ್ಪಷ್ಟವಾದ ನಿಶ್ಚಯವಿರಬೇಕು. ಮಹಿಳೆಯರ ಹಿರಿಮೆಯನ್ನು ಮೆರೆಯುವಾಗ ತಾಯಿಯ ಮಹಿಮೆಯನ್ನು ಮರೆಯಬಾರದು. ತಾಯಿಗಿಂತ ದೊಡ್ಡ ವಸ್ತು ಉಂಟೆ ಎಂದರು ಮಾಸ್ತಿಯವರು. ಇದಾಗಿದೆ ಗದ್ಯಪಾಠ ಮಾಸ್ತಿಯವರ ಮಾತೃಪ್ರೇಮ. ಇನ್ನು ಗದ್ಯಪಾಠದಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಗಮನಿಸಿ. ಒಂದು ವಾಕ್ಯದ ಪ್ರಶ್ನೆಗಳು ಹೀಗಿವೆ. ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ಎಂದು ಯಾವ ವರ್ಷವನ್ನು ಆಚರಿಸಲಾಯಿತು?
ಮಾಸ್ತಿಯವರು ತಮ್ಮನ್ನು ಕಾಣಲು ಬಂದ ಮಹಿಳೆಯರನ್ನು ಹೇಗೆ ಸ್ವಾಗತಿಸಿದ್ದರು? ಮಾಸ್ತಿಯವರನ್ನು ಕಾಣಲು ಮಹಿಳೆಯರು ಏಕೆ ಬಂದಿದ್ದರು? ಮಾಸ್ತಿಯವರು ನಮ್ಮಲ್ಲಿ ಈ ಹೆಣ್ಣನ್ನು ಯಾವ ಯಾವ ಹೆಸರುಗಳಿಂದ ಕರೆಯಲಾಗಿದೆ ಎಂದು ಹೇಳಿದರು. ಅದಿ ವಯಸ್ಸಿನಾಕೆ ಮಾಸ್ತಿಯವರನ್ನು ಕೇಳಿದ ಪ್ರಶ್ನೆ ಯಾವುದು? ಮಾಸ್ತಿಯವರ ಯಾವ ಮಾತು ನೆರೆದವರಿಗೆಲ್ಲ ದಿಗ್ಭ್ರಮೆಯನ್ನು ಉಂಟು ಮಾಡಿತು? ಮಾಸ್ತಿಯವರಿಗೆ ಪ್ರಶ್ನೆ ಕೇಳಿದಾಕೆಯ ಹಿಗ್ಗು ಇಮ್ಮಡಿಯಾಗುವುದು ಏಕೆ? ಮಾಸ್ತಿಯವರು ತಮ್ಮ ಹೆಂಡತಿಯನ್ನಲ್ಲದೆ ಪ್ರೀತಿಸಿದ ಮತ್ತೊಂದು ಹೆಣ್ಣು ಯಾವುದು? ಇದಾಗಿದೆ ಗದ್ಯಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳು, ಒಂದು ವಾಕ್ಯದ ಪ್ರಶ್ನೆಗಳು. ಇನ್ನು 2-3 ವಾಕ್ಯದ ಪ್ರಶ್ನೆಗಳು, 5-6 ವಾಕ್ಯದ ಪ್ರಶ್ನೆ ಹಾಗೂ ಸಂದರ್ಭ ಸಹಿತ ಉತ್ತರ. ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.